ವಿರಾಮದ ಬಳಿಕ ವರಮಹಾಲಕ್ಷ್ಮಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಹಾಲಕ್ಷ್ಮಿಯ ಆರಾಧನೆ ಹೇಗೆ ಸಾಗಬೇಕು ಅನ್ನೋದರ ಮಾಹಿತಿಯನ್ನ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳಿಂದ ತಿಳಿತಾ ಇದ್ವಿ. ಅದರ ಜೊತೆಗೆ ಮಿಲನ ಮತ್ತು ಡಾರ್ಲಿಂಗ್ ಕೃಷ್ಣ ನಮಗೆ ಜೊತೆಯಾಗಿದ್ದಾರೆ. ಈ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಇಂಬಡಿಯಾಗಿರುವಂಥದ್ದು. ಬನ್ನಿ ಪೂಜೆಯನ್ನ ಮುಂದುವರಿಸೋಣ. ಶಾಸ್ತ್ರಿಗಳೇ, ಪೂಜೆ ಮುಂದುವರಿಸೋದಾದ್ರೆ ನಾವೀಗ ಗಣಪತಿ ಪೂಜೆಯನ್ನು ಮುಗಿಸ್ಕೊಂಡಿದ್ದೀವಿ. ಈಗ ವರಮಹಾಲಕ್ಷ್ಮಿಯನ್ನು ಆವಾಹಿಸಬೇಕು. ಪ್ರಧಾನ ದೇವತೆ ಆಕೆಯನ್ನು ಕೇಂದ್ರ ವಸ್ತು ಯಾವುದಿದೆ, ಕೇಂದ್ರ ಬಿಂದು ಯಾವುದಿದೆ, ಆ ಕಡೆಗೆ ನಾವೀಗ ಹೋಗೋಣ. ನಾವು ಕೈಯಲ್ಲಿ ಹೂವು ಅಕ್ಷತೆ ತೆಗೆದುಕೊಂಡು ಆ ಕಲಶವನ್ನು ಹೀಗೆ ಮುಟ್ತಾ ಅಲ್ಲಿ ಆವಾಹನೆಯನ್ನು ಮಾಡಬೇಕು. ಮತ್ತೆ ದೋರ ಇದೆ, ಅಲ್ಲಿ ದಾರ, ಅರಿಶಿನ ದಾರ ಇದೆ ನೋಡಿ. ದಾರಕ್ಕೆ ಹೂವು ಹಾಕ್ಬಿಟ್ಟು ಪ್ರತಿ ವರಮಹಾಲಕ್ಷ್ಮಿಲೂ ಕಟ್ತಾರೆ. ನಮ್ಗೊಂದು ಫೀಲಿಂಗ್ ಆ ಹೂವು ಬಿದೋಗ್ಬಾರ್ದು ಅಂತ. ನೆನಪಿದ್ಯಾ? ಪ್ರತಿ ವರ್ಷ ವರಮಹಾಲಕ್ಷ್ಮಿ ಕಟ್ತಾರೆ ಕೈಗೆ. ಬರೀ ಅದೇ ಗೊತ್ತಿಲ್ಲ, ಈಗ ಅದನ್ನೇ ಕೇಳ್ಬೇಕು ಅವ್ರನ್ನ. ದಾರ ಅಲ್ಲಿ ದ್ವಾದಶ ತಂತುಪಿಹಿ ಅಂತ ಇದೆ. ದ್ವಾದಶ ಅಂದರೆ 12 ಅಂತ. 12 ಎಳೆಯ ದಾರ ಹಾಗೂ 12 ಗಂಟು ಹಾಕಿರ್ತಕ್ಕಂಥ ದಾರವನ್ನು ಅಲ್ಲಿ ನಾವು ಲಕ್ಷ್ಮೀ ಸ್ವರೂಪದಲ್ಲಿ ಕಾಣ್ತಕ್ಕಂಥದ್ದು. ಏನು ಇದು 12 ಯಾಕೆ? ಗೌರಿ ಪೂಜೆಯಲ್ಲಿ 16 ಮಾಡ್ತಾರೆ, ಇಲ್ಲಿ 12 ಮಾಡ್ತಾರೆ. ಯಾಕೆ ಅಂದರೆ ಮಹಾವಿಷ್ಣುವಿನ ಸಂಖ್ಯೆ 12. ಅವನಿಗೆ 12 ಮಂತ್ರಗಳಿದ್ದಾವೆ. 12 ಅಕ್ಷರ ಮಂತ್ರ ಅಂತ ಕರೀತಾರೆ. ಓಂ ನಮೋ ಭಗವತೆ ವಾಸುದೇವಾಯ, ಇದು 12 ಮಂತ್ರ. ಈ 12 ಅಂತಕ್ಕಂಥದ್ದು ಅವನ ಒಂದು ಸಂಕೇತ. ಆ ಸಂಕೇತದ ಪ್ರತೀಕವಾಗಿ ನಾವು ಇಲ್ಲಿ ಮಹಾಲಕ್ಷ್ಮಿಗೆ 12 ಎಳೆಯನ್ನು 12 ಗಂಟುಗಳನ್ನು ಹಾಕಿರ್ತಕ್ಕಂಥ ದಾರವನ್ನು ಸಮರ್ಪಣೆ ಮಾಡಿ ಅಲ್ಲಿ ಆ ಮಹಾಲಕ್ಷ್ಮಿ ಅದರಲ್ಲಿ ನೆಲೆಸಿದ್ದಾಳೆ. ಮತ್ತು ಅದನ್ನೇ ನಾವು ಪ್ರಸಾದ ರೂಪದಲ್ಲಿ ನಾವು ಧಾರಣೆ ಮಾಡಿ, ಲಕ್ಷ್ಮಿಗೂ ನನಗೂ ಬೇರೆ ವ್ಯತ್ಯಾಸ ಇಲ್ಲ, ನಾನೂ ಕೂಡ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ನಾನು ಒಬ್ಬಳು ಅನ್ನುವ ಅರ್ಥದಲ್ಲಿ ಆಕೆ. ಹಾಗಾಗಿನೇ ನಾವು ಸ್ತ್ರೀಯರನ್ನು ಯಾಕೆ ಪೂಜನೀಯವಾಗಿ ಕಾಣ್ತೀವಿ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ತಾಯಿ ಸ್ವರೂಪದಲ್ಲಿ ಮಹಾಲಕ್ಷ್ಮಿ ಅಂತ ಕಾಣ್ತೀವಿ ಅಂದರೆ ಎಲ್ಲ ಮನೆಯ ಸ್ತ್ರೀಯರಲ್ಲೂ ಆ ಮಹಾಲಕ್ಷ್ಮಿ ಸನ್ನಿಧಾನ ಇದೆ. ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲದೆ ಇದ್ದರೆ ಅದು ಕಳೆಯಾಗಲ್ಲ, ಕಳೆಯಾಗದೇ ಇದ್ದರೆ ಅಲ್ಲಿ ಸಂಪತ್ತಿಲ್ಲ. ಹೀಗಾಗಿ ಪ್ರತಿ ಮನೆ ಲಕ್ಷ್ಮಿಯ ನಿವಾಸ. ಆ ಅರ್ಥದಲ್ಲಿ ಈ ದಾರವನ್ನು ನಾವೆಲ್ಲ ಧಾರಣೆ ಮಾಡಿ ಲಕ್ಷ್ಮಿ ನನ್ನಲ್ಲಿ ಇದ್ದಾಳೆ ಅನ್ನುವ ಭಾವ ವೃದ್ಧಿ, ಅದು ಮನಸ್ಸಿನ ಸಮೃದ್ಧಿಗಾಗಿ ಇದನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಪೂಜೆಯನ್ನು ಮಾಡೋಣ. ಕರೆಕ್ಟ್ ಪೂಜೆಗೆ ಬಂದಿದ್ದೀವಿ. ನಮ್ಮ ಸಿನಿಮಾದಲ್ಲೂ ಇದನ್ನೇ ಹೇಳ್ತಾ ಇರೋದು. ಅವ್ರು ಹೇಳಬೇಕಾದ್ರೆ ಅಂದರೆ ಮನೆ ಹೆಣ್ಮಕ್ಳನ್ನ ಮಹಾಲಕ್ಷ್ಮಿ ಥರ ನೋಡ್ಕೋಬೇಕು, ಖುಷಿಯಾಗಿ ಇಟ್ಕೋಬೇಕು ಅನ್ನೋದು ಅಕ್ಷರಶಃ ಸತ್ಯ ಅಲ್ವಾ? ಅದನ್ನೇ ಕೌಸಲ್ಯ ಸುಪ್ರಜಾ ರಾಮದಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ ನನಗೆ, ನನ್ನ ಖುಷಿಯಾಗಿ ಇಟ್ಕೊಳ್ಳಿ, ನೀವು ಲೈಫಲ್ಲಿ ಚೆನ್ನಾಗಿರ್ತೀರ. ಈ ಚಿತ್ರ ಮಾಡಿದ್ಮೇಲೆ ಇನ್ನಷ್ಟು ಖುಷಿ ಆಯ್ತು ತಮಗೆ? ತಾವು ಅನ್ಕೊಂಡಂತಹ ಇಲ್ಲ, ನನಗೆ ತುಂಬಾ ರಿಲೇಟ್ ಆಗ್ಲಿಲ್ಲ ಸಿನಿಮಾ. ಯಾಕಂದ್ರೆ ಕೃಷ್ಣ ಆ ರೀತಿ ಇಲ್ಲದೆ ಇರೋದ್ರಿಂದ ನನಗೆ ರಿಲೇಟ್ ಆಗ್ಲಿಲ್ಲ. ಬಟ್ ಐ ಥಿಂಕ್ ಬಹಳಷ್ಟು ಹೆಣ್ಮಕ್ಳಿಗೆ ಸಿನಿಮಾ ರಿಲೇಟ್ ಆಗಿದೆ. ಅಂಡ್ ಅದನ್ನ ಹೇಳ್ಕೊಂಡಿದ್ದಾರೆ ಕೂಡ ತುಂಬಾ ಜನ. ಎಷ್ಟೊಂದು ಜನ ಎಮೋಷನಲ್ ಆಗಿ ಅಳ್ತಾ ಇರ್ತಾರೆ ನಾವು ಥಿಯೇಟರ್ಗೆ ಹೋದಾಗ, ಎಂತ ಒಳ್ಳೆ ವಿಚಾರನ ಹೇಳಿದೀರಾ ಅಂತ. ಅಪ್ಪಿತಪ್ಪಿ ಅವರು ಅವರ ಗಂಡನ ಏನಾದ್ರು ಬಿಟ್ಟು ಬಂದಿದ್ರೆ ಸಿನಿಮಾಗೆ ಮತ್ತೆ ಕರ್ಕೊಂಡು ಹೋಗ್ತೀನಿ ತೋರ್ಸಕ್ಕೆ ಅಂತ ಹೇಳ್ತಾರೆ. ಎಲ್ಲ ಹೆಣ್ಮಕ್ಳು ಅವ್ರ ಗಂಡನ್ನ ಮಿಸ್ ಮಾಡದೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಥಿಯೇಟ್ರಿಗೆ ಬನ್ನಿ. ಯಾಕಂದ್ರೆ ಪ್ರತಿಯೊಬ್ರು ಒಂದು ರೇಂಜ್ಗಾರು ಚೇಂಜ್ ಆಗ್ತಾರೆ. ಸೊ ಗಂಡ ಚೇಂಜ್ ಆಗ್ತಾರೆ ಅಂದ್ರೆ ಯಾರು ಖುಷಿ ಇರಲ್ಲ. ಬದಲಾವಣೆಗೆ ಅಂತ ಇಡೀ ಜೀವನ ಪೂರ್ತಿ ಸವೆದಿರ್ತಾರೆ. ಆದ್ರೆ ಒಂದು ಚಿತ್ರ ಅದನ್ನು ಬದಲಾಯಿಸುತ್ತೆ ಅಂತಂದ್ರೆ ಅದಕ್ಕಿಂತ ಇನ್ನದಲ್ಲ. ಎಲ್ಲೋ ಬಹುಶಃ OTT ದುನಿಯಾದಲ್ಲಿ ಚಿತ್ರರಂಗದತ್ತ ಮತ್ತೆ ಜನರನ್ನ ಕುಟುಂಬ ಸಮೇತವಾಗಿ ಸಳ್ಕೊಂಡು ಬರುವಂತಹ ಒಂದು ವಿಷಯ ವಸ್ತು ಅದು ಬೇಕಿತ್ತು ಅಂತ ಅನಿಸ್ತಾ. ಸಬ್ಜೆಕ್ಟ್ ಇವಾಗ ಎಳಿತಾ ಇದೆಯಾ? ಈ ಚಿತ್ರದ ಜೀವಾಳ ಏನು ಅಂತೀರಿ? ಅಲ್ಲ, ಕಾರಣ ಏನು ಅಂದ್ರೆ ನಿಮಗೆ ಅಂದ್ರೆ ಕೌಟುಂಬಿಕ ಚಿತ್ರಗಳೇ ಮಾಡ್ತಿಲ್ಲ ಯಾರು. ಬರೀ ಆ್ಯಕ್ಷನ್ನು ಹೊಡಿ ಥರ ಬರ್ತಾ ಇದೆ ಹೊರತು ನಿಮಗೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಹೇಳೋಂಥ ಸಿನಿಮಾಗಳಿರಲಿಲ್ಲ. ಸೊ ಹಂಗಾಗಿ ಬರ್ತಾ ಇರಲಿಲ್ಲ ಫ್ಯಾಮಿಲಿಗಳು. ಈ ಥರ ಚಿತ್ರ ಬಂದಾಗ ಈಗ ನೋಡಿ ಆಟೋಮೆಟಿಕ್ ಆಗಿ ಎಲ್ಲ ಬರೀ ಫ್ಯಾಮಿಲಿನೇ ಬರ್ತಾ ಇದ್ದಾರೆ ನಮಗೆ. ಜನರಲಿ ಸಿನಿಮಾಗಳಿಗೆ ಏನಾಗುತ್ತೆ, ಯಂಗ್ಸ್ಟರ್ಸ್ ನೋಡ್ತಾರೆ, ಹುಡುಗ ಹುಡುಗಿ ನೋಡಿ ಆಮೇಲೆ ತುಂಬಾ ಚೆನ್ನಾಗಿದೆ ತಂದೆ ತಾಯಿನ ಕರ್ಕೊಂಡು ಹೋಗ್ತಾರೆ. ನಮ್ಮ ಸಿನಿಮಾದಲ್ಲಿ ತುಂಬಾ ಜನ ಫಸ್ಟು ಲೇಡೀಸ್ ಬರ್ತಾರೆ,
ನನ್ನ ಮಕ್ಳು ನೀನ್ ಸಿನಿಮಾ ಕರೆಸ್ತೀನಿ ಅಂತ ಕಳಿಸ್ತಾ ಇದ್ದಾರೆ. ಸೊ ಉಲ್ಟಾ ಲಕ್ಷ್ಮೀ ಮಹಾಲಕ್ಷ್ಮಿ ಕರ್ಕೊಂಡು ಬರ್ತಾ ಇದ್ದಾರೆ ಇವಾಗ. ತಾಯಿ ಮಗನ ಮೇಲೆ ಇರೋಂಥ ಸಿನಿಮಾ ಒಂದು ಮೇಯ್ನು. ಸೊ ನಿಮಗೆ ಎಲ್ಲ ತಾಯಂದ್ರಿಗೆ ನನ್ನ ಮಗ ಈ ಸಿನಿಮಾ ನೋಡಬೇಕು ಅಂತ. ಯಾಕಂದರೆ ಅಲ್ಲಿ ತುಂಬ ವಿಷಯಗಳಿದೆ. ತಾಯಿನ ಇಗ್ನೋರ್ ಮಾಡ್ತಾ ಹೋಗ್ತೀವಿ ನಾವು. ಅವ್ರು ಏನು ಹೇಳಿದೆ, ಬಿಡು ನಿಂಗೆ ಹೆಂಗೆ ಗೊತ್ತಾಗುತ್ತೆ, ನಿಂಗೆ ಹೆಂಗೆ ಗೊತ್ತಾಗಲ್ಲ ಬಿಡು. ಸೊ ಅದು ಎಲ್ಲರೂ ಹೇಳೋ ಅಂಥದ್ದು. ಸೊ ಅದು ಏನಾಗುತ್ತೆ ಆ ಥರ ನಾವು ಟ್ರೀಟ್ ಮಾಡಿದ್ರೆ ಅನ್ನೋದು ಈ ಸಿನಿಮಾದಲ್ಲಿ ಕಾಣುತ್ತೆ. ಪೂಜೆನ ಮುಂದುವರಿಸೋದಾದ್ರೆ ಆ ಮಹಾಲಕ್ಷ್ಮಿ ಈಗ ಅಭಿಷೇಕ ನಾವು ಹೇಗೆ ಸ್ನಾನ ಮಾಡ್ತೀವೋ ಹಾಗೆ ತಾಯಿಗೆ ಸಮರ್ಪಣೆ ಮಾಡೋದು. ಅದು ಗೋ ಉತ್ಪನ್ನ ಅಂದರೆ ಹಸುವಿನಿಂದ ಬಂದಿರತಕ್ಕಂಥ ಉತ್ಪನ್ನಗಳು, ಅದು ಶ್ರೇಷ್ಠ ಅಂತ. ಅಲ್ಲಿ ಗವಾ ಮಂಗೇಶು ತಿಷ್ಠಂತಿ ಭುವನಾನಿ ಚತುರ್ದಶ ಅಂತ. ಗೋವಿನಲ್ಲಿ ಸಕಲ ದೇವತೆಗಳಿದ್ದಾರೆ, ಸಕಲ ಲೋಕವೂ ಅದರಲ್ಲಿ ನೆಲೆಸಿದೆ ಅನ್ನೋ ಕಾರಣಕ್ಕೆ ಅದು ಶ್ರೇಷ್ಠ, ಲಕ್ಷ್ಮಿ ಸ್ವರೂಪವೇ ಅದು ಅಂತ. ಅಲ್ಲಿಂದ ಬಂದಂಥ ಪದಾರ್ಥಗಳು, ವಸ್ತುಗಳು ಬಹಳ ಪವಿತ್ರ. ಅಲ್ಲಿಂದ ಹಾಗಾಗಿ ಅದಕ್ಕೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಹಾಲಿನಿಂದ ಅಭಿಷೇಕ, ಹಾಲು ತಗೊಂಡು ಮಹಾಲಕ್ಷ್ಮಿಗೆ ಅಭಿಷೇಕವನ್ನು ಮಾಡಬಹುದು. ವರಮಹಾಲಕ್ಷ್ಮಿ ಹಬ್ಬದ ಇನ್ನಷ್ಟು ಮಹತ್ವ, ಪೂಜೆಯನ್ನ ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.